ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 20 ಗುಂಟೆ ತಾರ್ ರೋಡ್ ಪಾಯಿಂಟು, ವಿಲೇಜ್ ಪಕ್ಕದಲ್ಲಿದೆ ಸ್ನೇಹಿತರೆ. ನಿಮಗೆ ವಿಲೇಜ್ಗೆ ಒಂದು 150 ಮೀಟ್ರ್ ಆಗ್ಬೋದು, ಅಷ್ಟು ಜಾಸ್ತಿ ದೂರ ಇಲ್ಲ. ಪ್ಯೂರ್ ರೆಡ್ ಸಾಯಿಲ್ ತಾವು ನೋಡ್ಬೋದು. ಒಳ್ಳೆ ಕೆಂಪು ಮಣ್ಣಿನ ಭೂಮಿ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಂದು ಸಿಂಪಲಾಗಿ ಮನೆ ಕೂಡ ಇದೆ. ಓಪನ್ ವೆಲ್ ಕೂಡ ಇದೆ ಸ್ನೇಹಿತರೆ. ಓಪನ್ ವೆಲ್ಲಿಂದ ಇವರು ವ್ಯವಸಾಯ ಮಾಡ್ತಾಯಿದ್ದಾರೆ ಈಗ ಸದ್ಯಕ್ಕೆ. ಇದು ನಿಮಗೆ 3.5 ಎಕರೆ ಇದೆ. ಪಾಪ ಅವರು ಕಷ್ಟಕ್ಕೆ ಮಾರ್ಕೋತಾ ಇರೋದು ಸ್ನೇಹಿತರೆ. ಇದನ್ನು ಅದರಿಂದ ಅವರು ಕಷ್ಟ ತೀರಲಿ ಅಂತ 2.5 ಎಕರೆ ಕೊಡ್ತಾ ಇದ್ದಾರೆ ನಮಗೆ. ಇಲ್ಲಿ ನಿಮಗೆ ಒಳ್ಳೆ ಲ್ಯಾಂಡ್ ಮಾತ್ರ ತುಂಬ ಸಾಲಿಡಾಗಿದೆ, ತುಂಬ ಚೆನ್ನಾಗಿದೆ. ವಿಲೇಜ್ ಅಟ್ಯಾಚ್ ಇದೆ. ನೀವು ಯಾವಾಗ ಬಂದರೂ ಧೈರ್ಯ ಬರ್ಬೋದು, ಹೋಗ್ಬೋದು. ತಾರ್ ರೋಡ್ ಪಾಯಿಂಟೇ ಇದೆ. ಸುತ್ತಮುತ್ತ ಇರೋ ತೋಟಗಳು ಮಾಡಿದ್ದಾರೆ. ಅಕ್ಕಪಕ್ಕದಲ್ಲೂ ಕೂಡ ಮನೆಗಳಿದ್ದಾವೆ ಸ್ನೇಹಿತರೆ. ನಿಮಗೆ ನೋಡಿ, ಎಲ್ಲ ರೀತಿ ನೋಡಿ, ಸುತ್ತಮುತ್ತ ತೋಟಗಳು ಮಾಡಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ. ನಮಗೆ ಎಲ್ಲ ರೀತಿಯೂ ಅನುಕೂಲಕರವಾಗಿದೆ. ಇವರು ಪರ್ ಎಕರ್ 32 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ, 32 ಲಕ್ಷ ಹೇಳ್ತಾಯಿದ್ದಾರೆ. ನಿಮಗೆ ನೇರ ರೈತರ ಹತ್ರನೇ ಕೂತ್ಕೊಳ್ಳೋ ಅವ್ರು ಕಷ್ಟದಲ್ಲಿದ್ದಾರೆ. ನೇರ ಮಾತಾಡೋಣ ಸ್ನೇಹಿತರೆ. ಏನಿಲ್ಲಿ ಬೇರೆ ಥರ ಮಾತುಕತೆ ಏನಿಲ್ಲ, ನೇರ ಅವ್ರ ಹತ್ರ ಕೂತ್ಕೊಂಡು ಮಾತಾಡೋಣ. ಆಮೇಲೆ ಇಲ್ಲಿ ಬೆಳೆಯುವಂಥ ಬೆಳೆಗಳು, ಇಲ್ಲಿ ಕಬ್ಬು, ಅರಿಶಿನ, ಒಳ್ಳೊಳ್ಳೆ ಬೆಳೆಗಳನ್ನ ಬೆಳೀತಾರೆ ನೋಡಿ. ವಿಲೇಜ್ ಪಕ್ಕದಲ್ಲೇ ಇದೆ ನೋಡಿ, ಎಷ್ಟು ದೂರ, ಸ್ವಲ್ಪದಲ್ಲೇ, ಆಯಿತಾ. ಈ ಥರ ಆ ಬೆಳೆಗಳು ಬೆಳಿಬೇಕು ಅಂತಂದರೆ ನಿಮಗೆ ನೀರಾವರಿ ಚೆನ್ನಾಗಿರಬೇಕು. ನಿಮಗೆ ನೀರಾವರಿ ಚೆನ್ನಾಗಿದ್ರೆ ಮಾತ್ರ ಅವೆಲ್ಲ ಅಚ್ಚುಕಟ್ಟಾಗಿ ನಾವು ಇಲ್ಲಿ ಬೆಳೆ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಜನರಲ್ ಪ್ರಾಪರ್ಟಿ ಪೇಪರೆಲ್ಲ ಕ್ಲಿಯರಾಗಿದೆ. ಜನರಲ್ ಪ್ರಾಪರ್ಟಿ ಲ್ಯಾಂಡ್ ಕೂಡ ಅದೇ ಥರ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ, ಸಿಂಪಲಾಗಿ ಒಂದು ಮನೆ ಸಿಂಪಲಾಗಿದೆ. ಸದ್ಯಕ್ಕೆ ಈರುಳ್ಳಿ ಬೆಳೆದಿರು, ಈರುಳ್ಳಿನೂ ಹಾರಾಕಿದ್ದಾರೆ ಸ್ನೇಹಿತರೆ. ಬಾವಿ ನೀರಿಲ್ಲ ನೋಡಿ. ಅರಿಶಿನ ಕೂಡ ಬೆಳೆದರೆ ನೋಡಿ ಯಾವ ಥರ ಇವರು ಒಂದಲ್ಲ ಒಂದು ರೀತಿಯಲ್ಲಿ ಕೃಷಿನ ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ. ನಾವಿಲ್ಲಿ ಈ ವಾತಾವರಣಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆಯ ವಾತಾವರಣ ಮಾತ್ರ. ನಾವು ಸಿಂಪಲಾಗಿ ಒಂದು ಮನೆ ಕಟ್ಕೊಂಡು ಇಲ್ಲಿ ನಾವು ಒಳ್ಳೆ ತೋಟ ಬೇಕಾದ್ರೆ ನಿರ್ಮಾಣ ಮಾಡ್ಬೋದು. ಇಲ್ಲ ಅಂದರೆ ನಮಗೆ ಬೇಕಾಗಿರುವಂಥ ಸಾವಯವ ಕೃಷಿ ಮಾಡ್ಕೊಂಡು ಇಲ್ಲಿ ಒಳ್ಳೆ ಬೆಳೆಗಳನ್ನು ಕೂಡ ಬೆಳಿಬೋದು. ನಾವು ನಮ್ಮ ಮನೆಗೋಸ್ಕರ ಮಾಡ್ಕೊಳ್ಳೋಣ, ಪರವಾಗಿಲ್ಲ. ಆಮೇಲೆ ತಾರ್ ರೋಡ್ ಪಾಯಿಂಟ್ ಇರೋದ್ರಿಂದ ನಮಗೆ ಇನ್ನೊಬ್ಬರು ಜಮೀನು ಮೇಲೆ ಹೋಗಬೇಕು ಅನ್ನೋ ಪ್ರಮೇಯನೇ ಇಲ್ಲ. ಇವ್ರು ಏನು ಹೇಳಿದ್ದಾರೆ, 2.5 ಎಕರೆ ಕೊಡ್ತೀನಿ ಅಂತ ಹೇಳಿದರೆ, ಅದನ್ನು ನಾವು ತತ್ಕಾಲ ಪಟ್ಟಿ ಕಟ್ಕೊಂಡು ಆರಾಮಾಗಿ ನಮಗೆ ಬೇಕಾಗಿರೋಷ್ಟು ಸರ್ವೆ ಮಾಡಿಸಿ ಇವರು ಸ್ಕ್ವಯರಾಗೆ ಕೊಡ್ತಾರೆ ಸ್ನೇಹಿತರೆ. ಅವ್ರನ್ನ 2-3 ಸಲ ವಿಚಾರಿಸಿದ್ದೀನಿ, ಸ್ಕ್ವಯರಾಗೆ ಕೊಡ್ತಾರೆ. ಅದರಲ್ಲಿ 2 ಮಾತಿಲ್ಲ ಸ್ನೇಹಿತರೆ. ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ ಕಾಲ್ ಮಾಡಿ. ಇದು ಬೆಂಗಳೂರಿಗೆ 145 ಕಿಲೋಮೀಟರ್ ಇದೆ ಸ್ನೇಹಿತರೆ. ಮೈಸೂರಿಗೆ 80 ಇದೆ, ಬೆಂಗಳೂರಿಗೆ 145 ಕಿಲೋಮೀಟ್ರ್ ಇದೆ. ಲ್ಯಾಂಡ್ ಬಗ್ಗೆ ಆಗಲಿ, ನೀರಾವರಿ ಆಗಲಿ, ವಾತಾವರಣ ಆಗಲಿ ನಿಮಗೆ ತುಂಬ ಅನುಕೂಲಕರವಾಗಿದೆ. ನೀವೀಗ ನೋಡ್ತಾ ಇದ್ದೀರ. ನಾವು ಇದನ್ನು ಹೇಳುವಂಥದ್ದಲ್ಲ ಸ್ನೇಹಿತರೆ, ನಿಮ್ಮ ಕಣ್ಣೆದುರುಗಡೆ ಕಾಣ್ತಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾದ ಎಡಿಟ್ ಮಾಡುವಂಥ ಪ್ರಮೇಯ ಅಲ್ಲ. ನಿಮಗೆ ಎಲ್ಲ ಕಣ್ಣು ಮುಂದ್ಗಡೆನೇ ಇದೆ. ಇವತ್ತು ಖಾಲಿ ಲ್ಯಾಂಡ್ಗಳಿಗೆ 30 ಲಕ್ಷ ಹೇಳ್ತಾರೆ, 35 ಲಕ್ಷ 30 ಲಕ್ಷ ಅಂದ್ಕೊಂಡು. ಅದು ಇದು ವಿಲೇಜ್ ಹತ್ರ ಇದೆ. ನಿಮಗೆ ಒಳ್ಳೆ ನೀರಾವರಿ ಇದೆ. ನಿಮಗೆ ಬಾವಿ ನೀರೇ ಸಾಕು ಒಳ್ಳೆ ಬೆಳೆ ಬೆಳೀಲಿಕ್ಕೆ, ಆಮೇಲೆ ವಾಸ ಮಾಡಲಿಕ್ಕೂ ಅಷ್ಟೇ. ನಾವು ಸಿಂಪಲ್ ಒಂದು ಮನೆ ಕಟ್ಕೊಂಡ್ರೆ ಆರಾಮ ನಾವಿಲ್ಲೇ ಇರ್ಬೋದು. ನಿಮ್ಗೆ ಎಲ್ಲ ಕಡೆ ಪೊಲ್ಯೂಷನ್ ಕೇಳಿ ನಿಜವೂ ಬೇಸರ ಆಗುತ್ತೆ. ಆ ಗಾಡಿಗಳ ಶಬ್ದ ಆಗ್ಬೋದು, ಇದಾಗ್ಬೋದು, ಮನುಷ್ಯನಿಗೆ ಎಷ್ಟೋ ಸಲ ಕಿರಿಕಿರಿ ಅನಿಸುತ್ತೆ.
ನಮಗಿಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ, ಯಾರ ಇದು ಕೂಡ ನಮಗಿಲ್ಲಿ ಬೇಕಾಗಿಲ್ಲ. ಎಲ್ಲ ರೀತಿಯಲ್ಲಿ ನಮಗಿದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಬೇಗ ಬೇಗ ಬನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಕ್ಕೆ ತಲುಪುತ್ತೆ. ಎಷ್ಟೋ ಜನ ಒಳ್ಳೊಳ್ಳೆ ಲ್ಯಾಂಡ್ಗಳು ಬೇಕು ಅಂತಾರೆ, ಅವ್ರಿಗೆ ಲ್ಯಾಂಡ್ಗಳು ಸಿಕ್ಕಿರಲ್ಲ. ನೀವು ಶೇರ್ ಮಾಡೋದ್ರಿಂದ ನಮ್ಮಂಥವ್ರು ಕೂಡ ನಿಮ್ಮಂಥವ್ರ ಸಹಾಯದಿಂದ ಸ್ವಲ್ಪ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ, ನಮಗೂ ತುಂಬ ಅನುಕೂಲ ಆಗುತ್ತೆ, ನಿಮ್ಮದು ಅವ್ರಿಗೂ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.